ಕರಸೇವಕ ಶ್ರೀಕಾಂತ ಪೂಜಾರಿ ಬಿಡುಗಡೆ ಆಗಿದ್ದಾರೆ. ಸೊ ಅವ್ರನ್ನೂ ಕೂಡ ಈಗ ಅದ್ದೂರಿಯಾಗಿ ಸ್ವಾಗತ ಸಿಕ್ತು. ಶ್ರೀಕಾಂತ ಪೂಜಾರಿಗೆ ಶ್ರೀರಾಮನ ಭಾವಚಿತ್ರ ನೀಡಿ ಸನ್ಮಾನ ಮಾಡಿ ಭರ್ಜರಿಯಾಗಿರುವಂಥ ವೆಲ್ಕಮ್ ಮಾಡಲಾಗಿದೆ. ಹುಬ್ಬಳ್ಳಿ ಸಬ್ ಜೈಲಿನಲ್ಲಿ ಕಾರ್ಯಕರ್ತರಿಂದ ಅದ್ದೂರಿಯಾಗಿರುವಂಥ ವೆಲ್ಕಮ್ ಸಿಕ್ಕಿದೆ. ಹಿಂದೂಪರ ಸಂಘಟನೆ ಕಾರ್ಯಕರ್ತರಿಂದ ಸ್ವಾಗತ ಕೋರಲಾಗಿದೆ. ಹುಬ್ಬಳ್ಳಿಯ ಶಾಸಕ ಮಹೇಶ್ ತೆಂಗಿನಕಾಯಿ ಈ ಒಂದು ಸ್ವಾಗತ ಮಾಡುವಂಥ ಸಂದರ್ಭದಲ್ಲಿ ಅವರು ಉಪಸ್ಥಿತರಿದ್ದರು ಅಲ್ಲಿ. ಸೊ ಹುಬ್ಬಳ್ಳಿ ಕರಸೇವಕ ಶ್ರೀಕಾಂತ ಪೂಜಾರಿ ಬಿಡುಗಡೆ ಆಗಿದ್ದಾರೆ. ಶ್ರೀಕಾಂತ ಪೂಜಾರಿಗಾಗಿ ಬಿಜೆಪಿಯಿಂದ ಒಂದು ವಾರದಿಂದ ನಿರಂತರವಾಗಿ ಹೋರಾಟ ನಡೀತಾನೆ ಇತ್ತು. ಶ್ರೀಕಾಂತ ಪೂಜಾರಿಗೆ ಶ್ರೀರಾಮನ ಭಾವಚಿತ್ರ ನೀಡಿ ಸನ್ಮಾನವನ್ನು ಮಾಡಲಾಗಿದೆ. ಹುಬ್ಬಳ್ಳಿಯ ಸಬ್ ಜೈಲಿನಲ್ಲಿ ಕಾರ್ಯಕರ್ತರಿಂದ ಅದ್ದೂರಿಯಾಗಿರುವಂಥ ವೆಲ್ಕಮ್ ಅವರಿಗೆ ಹಿಂದೂಪರ ಸಂಘಟನೆ ಕಾರ್ಯಕರ್ತರಿಂದ ಸ್ವಾಗತ ಕೋರಲಾಗಿದೆ. ಇದೇ ಸಂದರ್ಭದಲ್ಲಿ ಶಾಸಕರು ಅಲ್ಲೇ ಇದ್ದರು. ಶಾಸಕ ಮಹೇಶ್ ತೆಂಗಿನಕಾಯಿ ಅವರು ಕೂಡ ಭಾಗಿಯಾಗಿದ್ದರು. ಹೊರಗಡೆ ಬಂದಾದ ನಂತರ ಸ್ಫೋಟಕ ಮಾಹಿತಿಯನ್ನು ಕೂಡ ಹೇಳಿದರು. ನನಗೆ ಯಾವುದೇ ರೀತಿಯಾಗಿ ನೋಟಿಸ್ ಕೊಡಲಿಲ್ಲ, ಸಮನ್ಸ್ ಜಾರಿ ಇರಲಿಲ್ಲ, ಆದರೂ ಕೂಡ ನನ್ನನ್ನು ಉದ್ದೇಶಪೂರ್ವಕವಾಗಿ ಅರೆಸ್ಟ್ ಮಾಡಿದರು ಅಂತೇಳಿ. ಸೊ ಈಗ ಕರಸೇವಕ ಶ್ರೀಕಾಂತ ಪೂಜಾರಿ ಅವರ ಬಿಡುಗಡೆ ಆಗಿದೆ. ಅವರಿಗಂತೂ ಅದ್ದೂರಿಯಾಗಿರುವಂಥ ವೆಲ್ಕಮ್ ಸಿಕ್ಕಿದೆ. ಪ್ರತಿಭಟನೆ ಮೇಲೆ ಪ್ರತಿಭಟನೆ ಆಯಿತು. ಪ್ರತಿಭಟನೆ ತೀವ್ರತೆ ಹೆಚ್ಚಾದ ಬೆನ್ನಲ್ಲೇ ಅವ್ರನ್ನ ಬಿಡುಗಡೆ ಮಾಡಲಾಗಿದೆ. ಆ ದಿನ ಶುಕ್ರವಾರ ದಿನ ಕರ್ಕೊಂಡು ಹೋದ್ರು. ನನಗೇನಂತ ಹೇಳಿದ್ರು, ನಿಮ್ ಕಡೆ ಕೆಲಸ ಐತಿ ಅಂದ್ರೆ ಏನೈತಿ ಅಂತ ಸ್ವಲ್ಪ ಮನಿಗೆ ರೇಷನ್ ತಗೊಂಡ್ ಹೋಗೋದೈತಿ ಅಂತ ಹೇಳಿದ್ರೆ ಕರ್ಕೊಂಡು ಹೋಗಿ ಅಲ್ಲಿ ನಿಂದರ್ಸಿ ಪೊಲೀಸರಿಗೆ ಕಳಿಸಿ ತಾಬಡ್ ತಗೊಂಡು ಒಳಗೆ ಹಾಕ್ಯಾರ. ಅವು ಮೊದ್ಲಿಂದೆಲ್ಲ ಬಿಡುಗಡೆ ಆಗ್ಯಾವ್ರಿ. ಒಂದೇ ಕೇಸ್ ಹೊಟ್ಟಿದ್ರಿ. ಅವಾಗ ಹಿಂದಿದ್ದಿದ್ರಿ 32 ವರ್ಷ ಹಿಂದದ ಆಗಿದ್ದು. ಕಾರ್ಯಶಿವ ಇದ್ದಿದ್ರಿ ನಾನು ಬಜರಂಗ ದಳದ ಆಗಿದ್ದ ಸಲಾಗಿ ಈ ಕೇಸ್ ಹಾಕಾಸ್ಯಾರ ಅವ್ರು. ಅಲ್ಲ ಸರ್, 97 ಯಾವ ಕೇಸ ಇಲ್ರಿ ಸರ್. ಕೇಳಿರಿ ಅವ್ರು ಕೇಳಿ. ಶ್ರೀಕಾಂತ್ ಪೂಜಾರಿ ನ್ಯಾಯಾಂಗ ಬಂಧನದಿಂದ ಉಪಕಾರಾಗೃಹದಿಂದ ಇವತ್ತು ಬಿಡುಗಡೆ ಆಗ್ತಾ ಇದ್ದಾನೆ. ನ್ಯಾಯಕ್ಕೆ ಜಯ ಇದೆ ಅನ್ನೋದನ್ನ ಮತ್ತೊಮ್ಮೆ ಸಾಬೀತಾಗಿದೆ. ಕೇವಲ 3 ದಿನದಲ್ಲಿ ಅರ್ಜಿ ಸಲ್ಲಿಸಿ ಕೇವಲ 3 ದಿನದಲ್ಲಿ ಜಾಮೀನು ಆದೇಶ ಆಗಿದ್ದು ಇದು ಇತಿಹಾಸ. ಇದರಲ್ಲಿ ಸುಳ್ಳು ಪ್ರಕರಣ ಅನ್ನೋದು ಮೇಲ್ನೋಟಕ್ಕೆ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.